ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿ ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲೇ. ಬಿಹಾರದಲ್ಲಿ ಎರಡನೇ ಹಂತದ ಮತದಾನಕ್ಕೆ 3 ದಿನ ಅಷ್ಟೇ ಬಾಕಿ ಇದೆ. ಮತಭೂಮಿಯಲ್ಲಿ ಅಬ್ಬರದ ಪ್ರಚಾರ ಮುಂದುವರೆದಿದೆ. ಸೀತಾಮರ್ಹಿ ಮತ್ತು ಬೆಟಿಯಾದಲ್ಲಿ ರ್ಯಾಲಿ ಉದ್ದೇಶಿಸಿ ಮಾತನಾಡಿದಂಥ ಮೋದಿ ಬಿಹಾರ ಮತ್ತೆ ಜಂಗಲ್ ರಾಜ್ ಆಗೋದು ಬೇಡ, ಆರ್ಜೆಡಿ ಗೆದ್ರೆ ಮಕ್ಕಳ ಕೈಗೆ ಬಂದೂಕು ಕೊಡುತ್ತೆ ಅಂತ ಆರೋಪಿಸಿದರು. ಅಮಿತ್ ಶಾ ಬಿಹಾರದಲ್ಲಿ 160 ಸೀಟ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ 1.5 ಗಂಟೆಗೂ ಹೆಚ್ಚು ಕಾಲ ವಿಮಾನವೊಂದು ಗಿರಿಕಿ ಹೊಡೆದಿತ್ತು. ಪೈಲಟ್ ಆಗಸದಲ್ಲೇ ವಿಮಾನವನ್ನು 50ಕ್ಕೂ ಹೆಚ್ಚು ರೌಂಡ್ಸ್ ಹಾಕಿಸಿದ್ರು. ಇದರಿಂದಾಗಿ ಜನ ಆತಂಕಕ್ಕೀಡಾಗಿದ್ರು. ಲ್ಯಾಂಡಿಂಗ್ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಿತ್ತು. ಆದರೆ ಈ ಬಗ್ಗೆ ಏರ್ ಇಂಡಿಯಾ ವಿಮಾನ ಅಧಿಕಾರಿಗಳು ತಾಂತ್ರಿಕ ಸಮಸ್ಯೆ ಅಲ್ಲ, ತರಬೇತಿ ನೀಡಲಾಗ್ತಿತ್ತು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರು ಎರ್ನಾಕುಲಂ ಸೇರಿ 4 ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಚಾಲನೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ವಾರಣಾಸಿಯಲ್ಲಿ 4 ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿದರು. ಬನಾರಸ್, ಖಜುರಾಹೋ, ಲಕ್ನೋ, ಸಹಾರನ್ಪುರ್, ಫಿರೋಜ್ಪುರ, ದೆಹಲಿ ಮತ್ತು ಎರ್ನಾಕುಲಂ ಬೆಂಗಳೂರು ಮಾರ್ಗಗಳಲ್ಲಿ ಸಂಚರಿಸುವಂತ ರೈಲುಗಳಿಗೆ ಚಾಲನೆ ಕೊಟ್ಟರು. ಕೊಲೆ ಆರೋಪಿ ನಟ ದರ್ಶನ್ ಗೆಳತಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಜಾಮೀನು ರದ್ದು ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ಪವಿತ್ರ ಗೌಡ ಸಲ್ಲಿಸಿದಂಥ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಜೆ.ಬಿ. ಪರದಿವಾಲಾ ಮತ್ತು ಆರ್ ಮಹದೇವನ್ ಅವರಿದ್ದಂಥ ದ್ವಿಸದಸ್ಯ ಪೀಠ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಮಗಳು ಮತ್ತು ಪೋಷಕರ ಪೋಷಣೆಗಾಗಿ ಜಾಮೀನು ಕೋರಿದಂಥ ಪವಿತ್ರ ಗೌಡಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ.